ನೋಡಿ, ಮೊದಲನೇದಾಗಿ ನೀವು ಹೇಳಿದಾಗೆ 2018 ನಾವು ನಮ್ಮನ್ನ MP ಅವರು ನಳಿನ್ ಕುಮಾರ್ ಕಟೀಲ್ ಅವರ ಜೊತೆ ಆ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಿ ನನಗೂ ಜ್ಞಾಪಕ ಇದೆ. ಶಂಕುಸ್ಥಾಪನೆ ಮಾಡಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅದರಲ್ಲಿ 29 ಕೋಟಿಯ ಡ್ರೆಡ್ಜಿಂಗ್ ಕಾಮಗಾರಿಗೆ -7 ಮೀಟರ್ಸ್ ಮಾಡಬೇಕಂತ ಒಂದು ಅಂದಾಜು ಮಾಡಲಾಗಿತ್ತು. ಅದು ಯಾಕೆ ಮಾಡಲಾಗಿತ್ತು ಅಂತ ಹೇಳಿದ್ರೆ, ಲಕ್ಷದ್ವೀಪಲ್ಲಿ ಬರುವಂಥ ಹಡಗುಗಳಿಗೆ ಮತ್ತು ಸರಕು ಸಾಗಣೆಗಳಿಗೆ ಹೋಗುವಾಗ ಒಂದು -7 ಮೀಟರ್ಸ್ ನೀರು ಆ ಡಾಕಿಂದ ಅಲ್ಲಿ ಬಾಗಿಲು ಹೋಗೋ ತನಕ ಮಾಡೋಕ್ಕೆ ಅಂತ ನಿರ್ಧಾರ ಆಗಿತ್ತು. ಎಸ್. ಇವಾಗ ಅದು ನೀವು ಹೇಳಿದಾಗೆ ಒಂದು 9 ಸಲ ಏನೋ ಅದಕ್ಕೆ ಟೆಂಡರ್ ಏನು ಹಾಕಿದ್ರು. ಡ್ಯೂ ಟು ಲಿಮಿಟೇಷನ್ಸ್ ಆಫ್ ಕಾಂಟ್ರಾಕ್ಟರ್ಸ್, ಅಂದರೆ ನಮ್ಮ ನ್ಯಾಷನಲ್ ವೈಸಲ್ಲಿ ಅದಕ್ಕೆ ಲಿಮಿಟೆಡ್ ಕಾಂಟ್ರಾಕ್ಟ್ಸನ್ನು ಮಾಡಿದ್ದಾರೆ. ಅದರಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಿಯರ್ ಬೈ ಸ್ಟೇಟ್ಸ್ಗಿಂತ ನಮ್ಮ ಸ್ಟೇಟ್ ಒಂದು ಸ್ವಲ್ಪ ರೇಟ್ ವೈಸ್ ಡೌನ್ ಆಗಿದೆ. ಸೊ ಇದು ನನಗೆ ಸಿಕ್ಕಿದಂಥ ಮಾಹಿತಿ. ನನ್ನ ಪ್ರಕಾರ ಇದನ್ನು ಗೌರ್ಮೆಂಟ್ ಯಾವತ್ತೂ ಮನವರಿಕೆ ಮಾಡಿಕೊಂಡು, ನಾನು ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಫಿಶರೀಸ್ಗೆ ಇವರು ಲಾಭ ಮಾಡ್ತಾರೆ, ಫಿಶರೀಸ್ಗೆಲ್ಲ ಕೊಡ್ತಾರೆ, ಫಿಶರೀಸ್ ಅವರು ನೋಡ್ಕೊಳ್ತಾರೆ, ಫಿಶರ್ಮೆನ್ಸ್ ನಮಗೆ ಬೇಕು ಅದೆಲ್ಲ ಮಾಡ್ತಾರೆ. ಬಟ್ ಅವ್ರಿಗೇನು ಕೆಲಸ ಮಾಡೋದಿಲ್ಲ. ಇದೇ ಸಾಕ್ಷಿ ನೋಡಿ. ಇವಾಗ 29 ಕೋಟಿ ಇದ್ದಿದ್ದನ್ನು 35 ಕೋಟಿ ರಿವರ್ಸ್ ಆಯಿತು. ಸೊ ಪ್ರತಿ ವರ್ಷ ಈ ಗೌರ್ಮೆಂಟ್ ಯಾಕೆ ಡಿಲೇ ಮಾಡ್ತಾ ಇದೆ? ಅದನ್ನು ಕೇಳೋರಿಲ್ವಾ? ಅಲ್ಲ, ಇಷ್ಟು ವರ್ಷದಿಂದ ನಾವು ಬದುಕೋದು ಬೇಡವಾ? ಎಷ್ಟೋ ಜೀವ ಹಾನಿ ಆಯ್ತಲ್ಲ. ನಮಗಂತೂ ಮಾಡಿಲ್ಲ. ಅಟ್ಲೀಸ್ಟ್ ಲಕ್ಷದ್ವೀಪಲ್ಲಿ ಬಂದ ಹಣದಲ್ಲಿ ಸೆಂಟ್ರಲ್ ಅವರು ಮಾಡೋದು ಇದರಲ್ಲಿ ಮಾಡಬೇಕಲ್ಲ. ಇದನ್ನು ಇದು ಯಾಕೆ ಮಾಡ್ತಿಲ್ಲ? ಮೈ ಕ್ವಶನ್ ಇಸ್ ವೆರಿ ಸಿಂಪಲ್. ಇಷ್ಟು ವರ್ಷ ಡಿಲೇ ಆದ್ರೂ ಯಾಕೆ ಮಿನಿಸ್ಟರ್ಸ್ ಆಗಲಿ ಆಫೀಸರ್ಸ್ ಆಗಲಿ ಬಂದು ಅದಕ್ಕೆ ಪ್ರತಿಭಟನೆ, ಅದಕ್ಕೆ ಇದು ವಿರೋಧ ಏನಾದರೂ ಒಂದು ವ್ಯಕ್ತಪಡಿಸಲಿ, ಅಲ್ಲ ಏನಾದರೂ ಮಾಡಲಿ ಅಲ್ಲ. ಮೀನುಗಾರರಿಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರೀ ಹೇಳೋದು ಬಿಟ್ಟರೆ ಯಾವ್ದು ಮಾಡಿದ್ರೆ ಕಾಣಿಸ್ತಾ ಇಲ್ಲ. ಇವಾಗ ಏನೋ ಥರ್ಡ್ ಸ್ಟೇಜ್ ಒಂದು ಆಗ್ತಾ ಇದೆ ನಮಗೆ. ನಾವು ನೋಡಿದಾಗೆ, ನೀವು ನೋಡಿದ್ರಿ, ಫಿಶರೀಸ್ಗೆ ಲಾಭ ಆಗೋದ್ರಲ್ಲಿ ಥರ್ಡ್ ಸ್ಟೇಜ್. ಇವಾಗ ನಾವು ಅದಕ್ಕೆ ಕಷ್ಟ ಬಿದ್ದು ಇನ್ನು 2 ತಿಂಗಳು ರಜೆ ಇದ್ರಲ್ಲಿ ಡ್ರೆಡ್ಜಿಂಗ್ ಮಾಡ್ತಾ ಇದ್ದೀನಿ. ಅದು ನಮಗೆ ಬೇಕಿದ್ದ ಡ್ರೆಡ್ಜರ್ ಸಿಗ್ತಾ ಇಲ್ಲ. ಇಟ್ ಈಸ್ ಆಮ್ ಡ್ರೆಡ್ಜರ್. ಈಗ ಈ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಏನು ಅನುಮೋದನೆ ಸಿಕ್ಕಿತ್ತು, ಈಗ ಅದನ್ನು ಹಿಂದೆ ಪಡೆಯಲಾಗಿದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ವೈಫಲ್ಯ ಅಲ್ವಾ? ನಾನು ಯಾವ ಸರ್ಕಾರಕ್ಕೆ ದೂರದಲ್ಲ, ಸರ್ಕಾರನೇ ದೂರದು. ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಸ್ಟೇಟ್ ಆಫ್ ಕರ್ನಾಟಕ. ಐ ಡೋಂಟ್ ಟು ಬ್ಲೇಮ್ ಎನಿವನ್. ಐ ಆಮ್ ಬ್ಲೇಮಿಂಗ್ ಟೋಟಲ್ ಗೌರ್ಮೆಂಟ್ ಹೂ ಇಸ್ ಇನ್ವಾಲ್ವ್ ಇನ್ ದಿಸ್. ಯಾಕೆ ನಾನು ಒಬ್ಬೊಬ್ಬರು ಬ್ಲೇಮ್ ಮಾಡಬೇಕು, ಒಬ್ಬೊಬ್ಬರು ಇದು ಮಾಡಬೇಕು? ಆಸ್ ಎ ಯೂನಿಯನ್ ಲೀಡರ್ ಇಸ್ ಮೈ ಡ್ಯೂಟಿ ಟು ಸಿ ದಟ್ ಇಟ್ ಇಸ್ ಹ್ಯಾಪನಿಂಗ್. ಬಟ್ ಇದು ಫಿಶರೀಸ್ ಅಲ್ಲದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಸಪೋಸ್ ಫಿಶರೀಸ್ ಆಗ್ತಿದ್ರೆ ನಾವೇನಾದರೂ ಮೀನುಗಾರರು ಬೋಟ್ಗಳನ್ನು ಸ್ಟ್ರೈಕ್ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ಮಾಡ್ಬೋದು. ಇದು ಅವರಿಗೆ ಬಂದದ್ದನ್ನು ನಾವು ಏನಾದರೂ ಅದನ್ನು ಯೂಸ್ ಮಾಡೋಣ ಅಂತ ನಾವು ಫಿಶರ್ಮೆನ್ಸ್ ತುಂಬ ಖುಷಿಯಾಗಿದ್ವಿ. ಇಟ್ ವಾಸ್ ಅಬೌಟ್ 10 years ನಾವು. ಈ ಗ್ಯಾಪಲ್ಲಿ ನಮಗೆ ಇನ್ನೂ ಡ್ರೆಡ್ಜಿಂಗ್ ಆಗೋದಿಲ್ಲ ಅಂದರೆ ವಾಟ್ ಗೌರ್ಮೆಂಟ್ ಇಸ್ ಡೂಯಿಂಗ್? ಇವಾಗ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ. ಹಳವೆ ಬಾಗಿಲು ಎಷ್ಟು ಅಪಾಯಕಾರಿ, ಅಲ್ಲಿಂದ ಇಲ್ಲಿ ಡ್ರೆಡ್ಜಿಂಗ್ ಮಾಡದೇ ಇದ್ರೆ ಎಷ್ಟು ಅಪಾಯಕಾರಿ. ಮುಂಚೆ ವುಡನ್ ಬೋಟ್ಸ್ ಇದ್ದಾಗ 100% ಅಪಾಯಕಾರಿ. ಅಂದ್ರೆ ವುಡನ್ ಬೋಟ್ಸ್ ಅದು ತಾಗ್ಬಿಟ್ಟು ಹೊಡೆದು ಹೋಗುವಂತ ಸಂದರ್ಭ, ಎಷ್ಟೋ ಜೀವಾಣಿ ಆಗ್ತದೆ. ಇವತ್ತು ಅಲ್ಲಿ ಡೀಪ್ ಇಲ್ಲದ ಕಾರಣ ಸಮುದ್ರ ರೋಲ್ ಆಗುವಾಗ ಬೋಟ್ ರೋಲ್ ಆಗ್ತದೆ. 30 people will be traveling in one person, 10 people will be traveling in 12 boats. ಚಿಕ್ಕ ಇಲ್ಲೆಟ್ ದೋಣಲ್ಲಿ ಎಲ್ಲ 5-6 ಜನ ಇದ್ದಾರೆ. ಸೊ ಮನುಷ್ಯ ಸಾಯ್ತಾನೆ ಇದ್ದಾನೆ. ಇದಕ್ಕೆ ಯಾರಿಗೂ ಇದಾಗ್ತಿಲ್ಲ. ನಾನು ಹೇಳೋದು, ಆಫೀಸರ್ಸ್ ಏನು ಮಾಡ್ತಾ ಇದ್ದಾರೆ, ವಾಟ್ ದ ಆಫೀಸರ್ಸ್ ಆರ್ ಡೂಯಿಂಗ್. ಮಿನಿಸ್ಟರ್ ಇಸ್ ಬಿಸಿ ವಿತ್ ಆಲ್ ಅದರ್ ವರ್ಕ್ಸ್. ಈ ಮಿನಿಸ್ಟರ್ ಇಸ್ ಬಿಸಿ, ಅವ್ರು ಆರ್ಡರ್ ಕೊಟ್ಟ ಮೇಲೆ 10 ವರ್ಷದಲ್ಲಿ ಈ ಗೌರ್ಮೆಂಟ್ಗೆ ಇಷ್ಟು ಲಾಸ್ ಮಾಡೋಕ್ಕೆ ಯಾರು ಕಾರಣ? ಆಫೀಸರ್ಸ್ ಅಲ್ವಾ? ಈ ಆಫೀಸರ್ಸ್ ಅವ್ರಿಗೇನು ಅಷ್ಟೊಂದು ಬುದ್ಧಿವಂತಿಕೆ ಇಲ್ವಾ? ಮೀನುಗಾರರಿಗೆ ಸಾಯ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಏನೋ ನಮ್ಮಂತ ಫಿಶರೀಸ್ ಅಲ್ಲಿ ಆಗಿಲ್ಲ. ಆದರೆ ಇದು ಲಕ್ಷದ್ವೀಪ ಅವರನ್ನು ಇಟ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗೋಣ ಅಂದ್ರೆ ಅಲ್ಲಿ ಒಂದು ಹೊಸ ಡ್ರೆಡ್ಜರ್ ತಂದು ಯಾಕೆ ಮಾಡೋಕ್ಕಾಗ್ತಿಲ್ಲ? ದಟ್ಸ್ ಎ ಸಿಂಪಲ್ ಕ್ವಶನ್. ನಾವು ನಾರ್ಮಲ್ ಮನುಷ್ಯರು ಇಷ್ಟು ಮಾತಾಡ್ತೀವಿ ಅಂದರೆ ಅಲ್ಲಿ IAS ಆಫೀಸರ್ಸ್ ಇದ್ದಾರೆ, ಎಲ್ಲ KS ಓದಿದವರು ಇದ್ದಾರೆ, ಎಲ್ಲ ಫಿಶರೀಸ್ ಕಾಲೇಜ್ ಓದಿದವರು ಇದ್ದಾರೆ. 9 ವರ್ಷದಿಂದ ಈಗ ಇಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ರು. ಡ್ರೆಡ್ಜಿಂಗ್ ಮಾಡಲಿಕ್ಕೆ ಒಂದು ಟೆಂಡರ್ ಇವರಿಗೆ ಇದು ಮಾಡಲಿಕ್ಕೆ ಆಗಲಿಲ್ಲ, ಮತ್ತೆ ಎಂತ ಮಾಡಿ? ಅದು ಹೇಳಿದಲ್ಲ, ಮೀನುಗಾರರಿಗೆ ಅವರಿಗೆ ಖಾಲಿ ಓಟ್ ಟೈಮಲ್ಲಿ ಎಲ್ಲ ಸೆಂಟ್ರಲ್ ಅವರು ಬರ್ತಾರೆ, ಸ್ಟೇಟ್ ಅವರು ಬರ್ತಾರೆ. ಮೀನುಗಾರರು ನಮ್ಮವರು ಬಡವರು, ಅವರಿಗೆಲ್ಲ ಹೆಲ್ಪ್ ಮಾಡಬೇಕಂತಾರೆ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ರಿಯಲ್ ಫ್ಯಾಕ್ಟ್ ಏನಂದ್ರೆ ಇಟ್ಸ್ ನಥಿಂಗ್ ಹ್ಯಾಪನಿಂಗ್ ಟು ದ ಫಿಶರ್ಮೆನ್ಸ್. ಎಲ್ಲ ಲಾಸ್ ಇದ್ರೂ ಅವರೇ ಬೇರೆ ಮಾಡಬೇಕು, ಲಾಭ ಇದ್ರೂ ಅವರೇ ನೋಡ್ಕೋಬೇಕು, ಡಾಕಲ್ಲಿ ವ್ಯವಸ್ಥೆ ಇಲ್ಲದಿದ್ರು ಅವರೇ ಮಾಡ್ಕೋಬೇಕು. ಎಲ್ಲ ಮನೆ ಮಠ ಎಲ್ಲ ಮಾರಿ ಆದರೂ ಮೀನುಗಾರ ಅವನ ಬದುಕನ್ನು ಸ್ವಾಭಿಮಾನಿ ಅಲ್ಲ ಅವನು. ಹಾಗಾಗಿ ಅವನು ಈ ಪರಿಸ್ಥಿತಿಯಲ್ಲಿ ಇದ್ದಾನೆ. ಈಗ ಈ ಡ್ರೆಡ್ಜಿಂಗ್ ಮಾಡದೆ ಹಳವೆ ಬಾಗಿಲಿನಲ್ಲಿ ಅಪಾಯಕಾರಿಯಾಗಿ ಇದ್ದೇನಲ್ಲಿ ಎಷ್ಟು ಜನ ಮೀನುಗಾರರು ತಮ್ಮ ಜೀವ ಕಳ್ಕೊಂಡು? ನಮಗೆ ಹೊಸರೇ ಮುಗವೀರ್ರಿ. ನಾವೇ ಮೀನುಗಾರರು, ನಮ್ಮ ಸ್ವಂತ. ಈಗ ತುಂಬ ಜನ ಮೀನುಗಾರರು ಇದೆ, ಅದು ಬೇರೆ ಪ್ರಶ್ನೆ. ಮೊಗವೀರ ಅಂತ ಹೆಸರು ಏನಕ್ಕೆ ಬಂದಿದ್ದು? ಈ ತೋಟದಲ್ಲಿ ಕೆಲಸ ಮಾಡೋನು ರೈತ, ನಾವು ರೈತ ಅಲ್ಲ ಅಂತೆ.
ಮುಂಚೆದಿಂದ ಬಂದಿದ್ದೇನು ಗೊತ್ತಾ, ಅವರ ರೈತರು ಯಾಕಂದ್ರೆ ಅವರ ಅಪ್ಪ ಅಮ್ಮ ತಂಗಿ ಅಕ್ಕ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡೋದಲ್ವಾ. ಅವರು ಮೀನುಗಾರರಾಗಿಲ್ಲ. ಮೀನುಗಾರರ ಮನೇಲಿ ಹೋಗುವಾಗ ನನ್ನ ಮನೆ ನಮ್ಮ ಮನೆಗೆ ಹೇಳೋದು ನಾನು ಬರೋದಿಲ್ಲ ಅಂತ, ಅದು ಗೊತ್ತಿಲ್ಲ ನಾನು ಬರ್ತೀನಿ ಇಲ್ಲೋ ಅಂತ. ಸೊ ಇದು ಅಲ್ವೇ ಬಾಗಿಲು ಸಿಚುವೇಶನ್. ನಾವು ಯಾವಾಗ ಅಲ್ವೇ ಬಾಗಿಲು ಕ್ರಾಸ್ ಮಾಡಿದ್ವು ನಾವು ದೇವರ ಕೈ ಮುಗಿದು ಹೋಗ್ತೀವಿ, ಪುಣ್ಯ ನೀನನ್ನು ಆ ಕಡೆ ದಾಟಿದೆ ಅಂತ. ಆಮೇಲೆ ಬೇರೆ ಇದೆ ತುಫಾನು, ಅದೆಲ್ಲ ಬೇರೆ. ಬಟ್ ಅಲ್ವೇ ಬಾಗಿಲು ಇಸ್ ಡೇಂಜರಸ್. ನಮಗೆ ಸಾಯಿತು ಅಂತ ಗೊತ್ತಿದ್ರು ನಾವು ಹೋಗುವಂಥ ಮನುಷ್ಯರು. ಇದು ನಮ್ಮ ಪ್ರಾಬ್ಲಮ್. ನಾವು ಬೇರೆಯವ್ರ ಥರ ಗೌರ್ಮೆಂಟ್ಗೆ ಅಂಗಲಾಚಿದ್ದು ಜಾಸ್ತಿ ಕಮ್ಮಿ. ಮೀನುಗಾರರು ನೀವು ನೋಡಿದಿರ್ಬೇಕು, ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಅದು ವರ್ಲ್ಡ್ ವೈಡ್ ಅದು ಅಂಥ ಸ್ಟ್ರೈಕ್ ಆಗೋದಿಲ್ಲ. ಇದು ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದ್ದೀನಿ, ದಯವಿಟ್ಟು ನಾವು ಇನ್ನೊಂದ್ಸಲ ಎದ್ದೇಳುವಂಥ ಪರಿಸ್ಥಿತಿ ಬಂದಿದೆ, ಒಂದ್ಸಲ ಎದ್ದೇಳಬೇಕಾಗ್ತದೆ ಅಂತ ಹೇಳಿದ್ದೀನಿ. ಮುಂದೆ ಒಂದು ವೇಳೆ ಇದು ಇನ್ನೂ ಸರಿಯಾಗದಿದ್ರೆ ಮುಂದೆ ಹೋರಾಟ 100% ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ನಾವು ಫೀಲ್ಡ್ಗೆ ಇಳಿಯೋದು ತುಂಬ ಕಷ್ಟ. ಬಟ್ ಈ ಸಲ ತುಂಬ ಜನ ಮನಸ್ಸಲ್ಲಿ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನಾವು ಯಾಕೆ ಈ ಸರ್ಕಾರ ಎಲ್ಲದಕ್ಕೂ ಕೊಡ್ತದೆ, ನಮಗೆ ಕೊಡೋದು, ನಮ್ಮಿಂದ ಇಷ್ಟು ಇನ್ಕಮ್ ಸೋರ್ಸ್ ಇದೆ, ಈ ನಾವು ಏನಿಲ್ಲ ಕೊಡಲಿಲ್ಲ ಪರವಾಗಿಲ್ಲ, ನಮ್ದಷ್ಟು ಇನ್ಕಮ್ ಸೋರ್ಸ್ ಯಾರತ್ತಿದೆ, ನಮಗೆ 10% ಆದರೂ ವಾಪಸ್ ಕೊಟ್ಟು ನಾವು ಈಗಿರ್ತೀವ. ನಾವು ಇದು ಬಡ ಮೀನುಗಾರರಿಗೆ ಇರಬಾರ್ದಲ್ಲ, ನಾವು ಸ್ವಲ್ಪ ಶ್ರೀಮಂತರಾಗಿರೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.